ಏನಯ್ಯ? ಯಾವೂರು? ಬಾಗಲಕೋಟೆ ರೀ. ಮಿಸ್ಟರ್ ರೀ, ಹೆಸರೇನು? ಬರ್ಮಣ್ಣ ರೀ. ಮದುವೆ ಆಗಿದೆಯಾ ರೀ? 3 ಮಕ್ಕಳದಾವ್ರಿ. 3 6 ಮಕ್ಕಳು ಆಗುತ್ತೆ. ಮದುವೆ ಆಗಿದೆಯಾ ಅಂತ ಕೇಳಿದ್ದು. ಏನ್ರಿ ಇವ್ರು ಹಿಂಗ್ ಕೇಳ್ತಾರೆ? ಇಷ್ಟಕ್ಕೆ ಭಯ ಬಿದ್ರೆ ಹ್ಯಾಂಗ್ರಿ? ಸಾರಿ, ಅವರಿನ್ನೂ ಕಥೆಗೆ ಹೋಗಿಲ್ಲ, ಇನ್ನು ಮುನುಡಿಲೇ ಇದ್ದಾರೆ. ಯೋ ಬಾಗಲಕೋಟೆ, ಸರ್ಕಾರಿ ಕಾನೂನು ಪ್ರಕಾರ 2 ಮಕ್ಕಳು ತಾನೇ? ನಿಜ ರೀ. ನಮ್ ಪ್ರೀತಿಗೋಸ್ಕರ 3ನೇ ಮಗು ರೀ. ಪಾಪ. ಹೌದು. ಅದ್ ಸರಿ, ನಿಮ್ ಪ್ರೀತಿಗೋಸ್ಕರ ಸರ್ಕಾರಿ ಕಾನೂನನ್ನೇ ಓವರ್ಟೇಕ್ ಮಾಡ್ತೀಯ ಅನ್ನು? ಯಾವ ಜಾತಿ? ನಾನು ಬಡವರ ಜಾತಿ ರೀ. ನಾನು ಬಾಗಲಕೋಟೆಯಲ್ಲಿ ಒಂದ್ ದಿನಸಿ ಅಂಗಡಿಯಲ್ಲಿ ನೌಕರಿಗಿದ್ದೆ ರೀ. ಅವರು 200 ರೂಪಾಯಿ ಸಂಬಳ ಕೊಡ್ತಿದ್ರಿ. ಒಂದಿನ ಇದ್ದಕ್ಕಿದ್ದ ಹಾಗೆ ಅದು ಯಾರೋ ಅಂಗಡಿ ಬೆಂಕಿ ಹಚ್ಚಿ ಸುಟ್ಟು ಹಾಕಿಬಿಟ್ರಿ. ಅದ್ರ ಜೊತೆಗೆ ನನ್ನ ನೌಕರಿನೂ ಹೋಯ್ತ್ರಿ. ನಮ್ಮ ಮಾಲೀಕರು ತುಂಬಾ ದೊಡ್ಡ ಮನುಷ್ಯರ್ರಿ. ಅವ್ರಿಗೆ ಇದೇ ಊರಲ್ಲಿನೇ ಒಂದು ಪೆಟ್ರೋಲ್ ಬಂಕ್ ಐತ್ರಿ, ಅಲ್ಲಿ ಹೋಗಿ ನೌಕರಿ ಮಾಡು ಅಂತ ಹೇಳಿದ್ರಿ. ಅದಕ್ಕೆ ಹೆಂಗಸರ ನಮ್ಮ ಮಕ್ಕಳನ್ನ ಊರಲ್ಲಿ ಬಿಟ್ಟು ಇಲ್ಲಿ ಬಂದೇನ್ರಿ. ಅವ್ರನ್ನು ಇಲ್ಲಿಗೆ ಕರ್ಕೊಂಡ್ ಬರ್ಬೋದಿತ್ತಲ್ಲ? ನಿಮ್ ಮಾತು ನಿಜ ಐತ್ರಿ, ಆದ್ರೆ ಒಂದು ಪ್ರಾಬ್ಲಮ್ ಐತ್ರಿ. ನಮ್ ಹೆಂಗಸರು ಸ್ಕೂಲ್ ಟೀಚರ್ ಅದಾಳ್ರಿ. ತಿಂಗಳಿಗೆ 150 ರೂಪಾಯಿ ಸಂಬಳ ಬರುತ್ತೆ. ಆ ನೌಕರಿ ಬಿಟ್ಟು ಬಾ ಅಂತ ಅವಳಿಗೆ ಹಾಗೆ ಹೇಳಿ, ನೀವೇ ಹೇಳ್ರಿ. ಪೆಟ್ರೋಲ್ ಬಂಕಲ್ಲಿ ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ? 200 ರೂಪಾಯಿ ಕೊಡ್ತಾರೆ. ಬರುವ ವರ್ಷದಿಂದ 5 ರೂಪಾಯಿ ಇನ್ಕ್ರಿಮೆಂಟ್ ಕೊಡ್ತೀನಿ ಅಂತ ಹೇಳ್ಯಾರ. ನಿಮ್ ಸಂಪಾದನೆಯಲ್ಲಿ ಬೆಂಗಳೂರಿನಲ್ಲಿ ಬಾಳೋದೇ ಕಷ್ಟ. ಅಲ್ಲಿ 150 ರೂಪಾಯಿ ಸಂಬಳದಲ್ಲಿ ನೀವ್ ಹೆಂಡತಿ ಮಕ್ಕಳ ಜೊತೆ ಹೇಗೆ ಬಾಳೋಕ್ಕಾಗುತ್ತೆ? ನಮ್ಮ ಜೀವನದ ಪ್ರಶ್ನೆ ಸಮಸ್ಯೆದ ಬಗ್ಗೆ ನಾವು ತಲೆ ಕೆಡಿಸಿಕೊಂಡ್ರೆ ನಾವೆಂದೋ ಸತ್ತು ಸಮಾಧಿ ಸೇರ್ಬೇಕಾಗಿದೆ. ಇಷ್ಟಾದ್ರೂ ನಾನು ನನ್ನ ಹೆಂಡತಿ ಇಬ್ರು ತಿಂಗಳಿಗೆ 5 ರೂಪಾಯಿ ಎತ್ತಿಟ್ಟು ಬಿಡ್ತೀವ್ರಿ. ಮತ್ತಿಗೆ ಇಂದಾನ್ ಲೆಟರ್ ಇದೆ. ನಾನು ನನ್ನ ಹೆಂಡತಿ ಕ್ಷೇಮ ಸಮಾಚಾರನ ಅಂಚೆ ಮೂಲಕನೇ ತಿಳ್ಕೊಳ್ತೇವೆ. ಇನ್ನು ಮಕ್ಕಳು ಕನಸಿಗಿಂತಲೂ ಹಿರಿದಾದ್ದು ಕಲ್ಪನಾ ಲೋಕ ಅಂತ ಇದೆ. ಆ ಲೋಕದಲ್ಲಿನೇ ಮಕ್ಕಳ ಆಟ ಪಾಠ ನೋಡಿ ಸಂತೋಷ ಪಡ್ತೇವೆ. ಯೋಚನೆ ಮಾಡ್ಬೇಡಿ, ಇವತ್ತೆಲ್ಲ ನಾಳೆ ಒಳ್ಳೆ ಕಾಲ ಬಂದೇ ಬರುತ್ತೆ. ನಾನು ಅದನ್ನೇ ಕಾಯ್ತಾ ಇದ್ದೇನೆ. ಏನಪ್ಪ, ಊಟಕ್ಕೆ ಎಲ್ಲಿ ಗೊತ್ತು ಮಾಡ್ಕೊಂಡಿದ್ದೀರಾ? ಯಾವ್ದಾದ್ರೂ ಹೋಟ್ಲ್ ನೋಡ್ಕೋಬೇಕಮ್ಮ. ಹೋಟ್ಲಿಗೆ ಎಷ್ಟು ದುಡ್ಡು ಕೊಡ್ತೀರೋ ಸ್ವಲ್ಪ ಕಡಿಮೆನೇ ಕೊಡಿಪ್ಪ. ನಮ್ಮನೇಲೆ ಊಟ ಮಾಡಿದ್ರಂತೆ. ಅಮ್ಮ, ನೀವು ಬ್ರಾಹ್ಮಣರು, ನಾವು ನಿಮ್ ಜಾತಿ ಬಡವರು. ನಾನೇ ನಿಮಗೆ ಸಹಾಯ ಮಾಡ್ತಾ ಇಲ್ಲ. ನಿಮ್ಮಿಂದ 4 ಕಾಸು ಸಿಕ್ಕಿದ್ರೆ ನಮಗ್ ಸಹಾಯ ಆಗುತ್ತೆ, ಅದಕ್ಕೋಸ್ಕರ ಹೇಳಿದೆ. ಆಯ್ತಮ್ಮ. ಪಾಪ, ಅವಳಿಗೇನು ದುಡ್ಡಿನ ಸಂಕಟನೋ ಏನು. ಏನಯ್ಯ ಶ್ರೀಕಂಠ ಶಾಸ್ತ್ರಿ, ಸೌಖ್ಯನಾ? ಇರ್ಲಿ ಸಾರಿ, ನಾನ್ ಮಾತ್ರ ನಿಮ್ಮನ್ನು ಊಟ ಆಯ್ತಾ ಅಂತ ಕೇಳಲ್ಲ. ಸರಿ, ಎಲ್ಲಿಗೆ ಹೊರಟೆ? ಇಲ್ಲೇ ನಮ್ ಗುರ್ತಿರೋ ಡಾಕ್ಟರ್ ಒಬ್ಬರಿಗೆ ಮೈಗೆ ಹುಷಾರಿಲ್ಲ, ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಡಾಕ್ಟರ್ಗೆ ಮೈಗೆ ಹುಷಾರಿಲ್ವಾ? ಹುಚ್ಚಾಸ್ಪತ್ರೆಯಲ್ಲಿ ಕೆಲಸ ಮಾಡುವ ಡಾಕ್ಟರ್ಗೆ ಹುಚ್ಚಿಡಿದ್ಬಿಟ್ಟರೆ. ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚಿಡಿದ್ರವ್ರಿಗೆ ಹುಚ್ಚು ಬಿಡಿಸೋ ಡಾಕ್ಟರ್ಗೆ ಹುಚ್ಚಿಡಿದ್ರೆ ಆ ಡಾಕ್ಟ್ರು ಇನ್ಯಾವ ಹುಚ್ಚಾಸ್ಪತ್ರೆಯಲ್ಲಿ ಇನ್ಯಾವ ಹುಚ್ಚು ಡಾಕ್ಟರ್ ಹತ್ರ ತನ್ನ ಹುಚ್ಚು ಬಿಡಿಸ್ಬೋತಾನೆ. ಓ, ನಾಳೆ ನಿನ್ನ ಅಲ್ಲೇ ಬಂದು ನೋಡ್ತೀನಿ ನಾನು.
ಏನ್ರಿ ಈ ಮಧ್ಯರಾತ್ರಿ ಕರೆದ್ರಲ್ಲ? ನಿಮ್ಗೆ ಎಷ್ಟು ಧೈರ್ಯ? ಕರ ತಕ್ಷಣ ಬಂದ್ಬಿಟ್ಟಲ್ಲ. ಬರ್ತೀನಿ. ಅಮ್ಮ ಇದ್ರೆ ಮೈಥಿಲಿ, ನಾಳೆ ಬೆಳಗ್ಗೆ ನಾನು ಕಾಯ್ತಾ ಇರ್ತೀನಿ. ನಂಗೆ ಭಯ ಆಗುತ್ತೆ. ಭಯ ಬೀಳ್ಬೇಡ, ಬಾಯಿ. ಏನಾಯ್ತು? ಏನಿಲ್ಲ. ಅದೆಲ್ಲ ಈ ಜನದಲ್ಲಿ ಆಗೋ ಕೆಲಸ ಅಲ್ಲ. ಸುಮ್ಮನೆ ನನ್ನ ಮಾತು ಕೇಳು. ನಾನು ಹೋಗಿ ಪಟಾಕಿ ತರ್ತೀನಿ, ನೀನ್ ಹಾಸ್ಟೆಲ್ಗೆ ಹೋಗಿ ಮಗನ್ ಕರ್ಕೊಂಡ್ ಬಾ. ನಾನೇ ಹೋಗಿ ಪಟಾಕಿ ತರ್ತೀನಿ, ನೀವ್ ಹೋಗಿ ಮಗನ್ ಕರ್ಕೊಂಡು ಬರಕ್ಕೇನ್ರಿ? ವೇಟ್ ಏನೀಗ ನಿಮ್ ಪ್ರಾಬ್ಲಮ್? ಅಲ್ಲ, ವರ್ಷಕ್ಕೊಂದು ಹಬ್ಬ ದೀಪಾವಳಿ, ನಮಗಿರೋದು ಒಬ್ಳೆ ಮಗಳು, ಅವಳಿಗೋಸ್ಕರನಾದ್ರೂ ದೊಡ್ಡ ದೊಡ್ಡ ಪಟಾಕಿ ಹೊಡಿಬಾರ್ದಾ? ನೋಡಿದ್ರ ಮಾವಿಯ, ನೋಡಿದ್ರ ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ಆಸ್ಪತ್ರೆಗೂ ಮನೆಗೂ ಅಲಿಯೋಣ ಅಂತೀರಾ? ನೀನೇನೇ ಹೇಳು, ನಾನ್ ತರೋದು ಆನೆ ಪಟಾಕಿ, ಆಟೋ ಬಾಂಬ್, ಲಕ್ಷ್ಮಿ ಪಟಾಕಿನೇ. ಬೇಕಿಲ್ಲ ರೀ, ಮತ್ತಪ್ಪು ಸುಸೂರ್ ಬತ್ತಿ ಹೂಬಾಣ ಇದನ್ನೇ ತರಬೇಕು. ನೀವಿಬ್ರು ಯಾಕೆ ಸುಮ್ನೆ ಹೀಗೆ ಕಚ್ಚಾಡ್ತೀರಾ? ನಾನ್ ಬೆಳಗ್ಗೆನೆ ಹಾಸ್ಟೆಲ್ಗೆ ಹೋಗಿದ್ದೆ. ಮನೆಗ್ ಬಾಮ ಶೀಲಾ ಅಂತ ಕರೆದೆ. ನಾನ್ ಬರಲ್ಲ ತಾತ, ಹಾಸ್ಟೆಲ್ ದೀಪಾವಳಿ ಮಾಡ್ತೀನಿ, ಮನೆಗ್ ಬಂದ್ರೆ ನನಗೆ ಬೋರ್ ಆಗುತ್ತೆ ಎಂದು. ಈಗೇನ್ ಹೇಳ್ತೀರಿ? ಮಗು ಹೇಳಿದ್ದು ಸುರ್ಸುರ್ ಬತ್ತಿನ ಆಟಂ ಬಾಂಬು. ಕರು ಹಸು ಹತ್ರ ಹಾಲು ಕುಡಿದೆ ಸ್ವಲ್ಪ ದಿವಸ. ಆ ಹಸುನೇ ಕರುನ ಕಾಲಿಂದ ಒದ್ಬಿಟ್ರೆ ಆ ಕರುಗೆ ಆಮೇಲೆ ಹಸು ಯಾವುದು ಕತ್ತೆ ಯಾವುದು ಅಂತ ಗೊತ್ತಾಗೋದೇ ಇಲ್ಲ. ಮೊದಲು ಹೋಗಿ ಮಗುನ್ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡ್ ಬನ್ನಿ. ಆಮೇಲೆ ಯಾವ ಪಟಾಕಿ ತರೋದು ಅನ್ನೋದನ್ನ ಯೋಚನೆ ಮಾಡೋಣ. ಸೀತಾರಾಮ, ಆಗ್ಬಿಟ್ಟೆ ಆರಾಮ. ಏನು ನಾಳೆ ದೀಪಾವಳಿ ಇವತ್ತೇ ಸಿಡಿತಾ ಇದೆ. ನಿನ್ನಂಥವ್ರು ನನ್ನಂಥವ್ರು ರಾಜ್ಯ ಆಳೋಕ್ ಹೋದ್ರೆ ಆಗೋದೇ ವ್ಯಾಜ್ಯ. ದೇಶ ಏನು ಉದ್ಧಾರ ಆಗಲ್ಲ. ಯೋ, ನೀನೊಬ್ಬ ಮನುಷ್ಯ ಏನಯ್ಯ? ನಿನ್ ಮೈ ಮೇಲೆ ಒಂದ್ ಪಂಚೆ, ಒಂದ್ ಶರ್ಟ್, ಒಂದ್ ಟೌಲ್ ಅಂತ ಇದೆಯಲ್ಲ. ಕೂಳೋ ಹೆಣಕ್ಕೂ ಬಾಳೋ ನಿನಗೂ ಏನೇ ವ್ಯತ್ಯಾಸ? ನಾನು ಆನೆ ಇದ್ದಾಗೆ ಗೊತ್ತಾ? ಸತ್ರು 1000 ಬೆಲೆ, ಬದುಕಿದ್ರು 1000 ಬೆಲೆ. ಕೊಂಡ್ಲಿಟ್ ನೋಡು. ಬರೀ ಅಲಿಯೋದೇ ಆಗೋಯ್ತು. ಕಾಣದಿತ್ತು ಒಂದೇ ಕಡೆ 10 ಸಲ ಸುತ್ತಿದ್ರೆ ಒಂದಿಷ್ಟು ಎಣ್ಣೆನಾರ ಸಿಗುತ್ತೆ. ಊರೆಲ್ಲ ಅಲಿತೀಯ ಮುಂದೆ ಏನ್ ಪ್ರಯೋಜನ? ಯೋ, ನಾ ಊರಲ್ಲಾದ್ರೂ ಅಲಿತೀನಿ, ಕಾಡಲ್ಲಾದ್ರೂ ಸುತ್ತೀನಿ. ನಿನಗೆ ಯಾಕೆ? ಸುಮ್ನೆ ಕೂತ್ಕೊಳಕ್ಕಾಗಲ್ವಾ? ಶಿವನ ಮುಂದೆ ಬಸವ ಕೂತಾಗೆ ಮಾಡಕ್ ಕೆಲಸ ಇದ್ರೆ ತಾನೆ. ಅಯ್ಯೋ, ಮಾಡಕ್ ಕೆಲಸ ಇಲ್ಲ ಅಂತ ತಾನೆ ನಿನ್ ಮಾತಾಡ್ಸ್ ನಾನ್ ಮಕ್ಕೂಗಿಸ್ಕೊಂಡಿದ್ದು. ಈ ದೇಶದಲ್ಲಿ ದೊಡ್ಡವರು ಅಂದ್ರೆ ಬೆಲೆನೇ ಇಲ್ದಾಗ ಆಗೋಯ್ತು ಮುಂದೆ.